ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತಿಸುತ್ತಾ ಇಂದಿನ NMMS ಪರೀಕ್ಷೆ ಮ್ಯಾಟ್ ವಿಷಯದಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ವಿವರಣೆಯನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ NMMS MAT ಮ್ಯಾಟ್ ಪರೀಕ್ಷೆ 2023 ಮತ್ತು 24 ಇಂದು ನಡೆದಂಥ ಪರೀಕ್ಷೆ ಇದು. ಸೊ ಇಲ್ಲಿ ನೋಡ್ರಿ, ಪ್ರಶ್ನೆ ಸಂಖ್ಯೆ 32, ಸೂಚನೆಗಳು 32ರಿಂದ 35 ಪ್ರಶ್ನೆಗಳು ಏನಿದೆ ಅಂದ್ರೆ ಕನ್ನಡಿಯ ಪ್ರತಿಬಿಂಬ ಇದೆ, ಸೊ ದರ್ಪಣದ ಪ್ರತಿಬಿಂಬ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ 32ರಲ್ಲಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆಪ್ಪ ಅಂದ್ರೆ ಸರಿಯಾಗಿ ದರ್ಪಣದ ಈ ಕಡೆ ದರ್ಪಣವನ್ನು ಹಿಡಿದಿದ್ದಾರೆ. ಸೊ ಅದಕ್ಕೆ ಫಸ್ಟಿಗೆ ಏನಾಗುತ್ತೆ, ಸೊ ಇಲ್ಲಿ ಇದು ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ 33ನೇ ಪ್ರಶ್ನೆಯನ್ನು ನೋಡಿದಾಗ ಸೊ ಇಲ್ಲೊಂದು ಹಡಗಿನ ಪ್ರತಿಬಿಂಬ ಉಲ್ಟಾ ಕೊಟ್ಟಿದ್ದಾರೆ. ಸೊ ಹೀಗೆ ಕೊಟ್ಟಿದ್ದಾರೆ ಪ್ರತಿಬಿಂಬ. ಸೊ ಅದಕ್ಕೆ ಸರಿಯಾಗಿ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಒಂದು ಉತ್ತರ ಡಿ ಆಪ್ಷನ್ ಸರಿ ಅಂತ ಅನಿಸುತ್ತದೆ. ಸೊ ಯಾಕಂದ್ರೆ ಇಲ್ಲಿ ಪ್ರತಿಬಿಂಬ ಉಲ್ಟಾ ತೋರಿಸಿದ್ದಾರೆ. ನೆಕ್ಸ್ಟ್ 34, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇದು ಕನ್ನಡಿಯ ಪ್ರತಿಬಿಂಬ ಇದೆ, ಸೊ ಕೆಳಗೆ ತೋರಿಸಿದ್ದಾರೆ. ಸೊ ಅದಕ್ಕೆ ಸರಿಯಾಗಿ ನೋಡಬೇಕು. ಸೊ ಇಲ್ಲಿ ಪ್ರತಿಬಿಂಬವನ್ನು ಸೊ ಈ ಸೈಡ್ ತೋರಿಸಿದ್ದಾರೆ. ಸೊ ಈ ಸೈಡ್ ತೋರಿಸಿದಾಗ ಸೊ 35ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಉತ್ತರ ಸರಿಯಾಗುತ್ತದೆ. ಸೊ ನೆಕ್ಸ್ಟ್ ಸೂಚನೆಗಳು, ಪ್ರಶ್ನೆ ಸಂಖ್ಯೆ 36ರಿಂದ 38, ಈ ಕೆಳಗೆ 2-3 ಚಿತ್ರಗಳನ್ನು ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ. ಚಿತ್ರಗಳನ್ನು ಒಂದರ ಮೇಲೊಂದರಂತೆ ಆಯ್ಕೆಗೊಳಿಸಿದಾಗ ರಚಿಸಲ್ಪಡುವ ಚಿತ್ರ ಅಂದರೆ ಒಂದರ ಮೇಲೆ ಒಂದಿಟ್ಟಾಗ ಯಾವ ರೀತಿ ಅದು ಕಾಣುತ್ತದೆ ಎಂಬುದು ಇಲ್ಲಿ ನಾವು ನೋಡ್ಬೋದು. ಸೊ 36ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅನ್ನೋದು ಸರಿಯಾಗುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೊ ಇವೆರಡನ್ನು ಒಂದರ ಮೇಲೆ ಒಂದೇ ಇಟ್ಟಾಗ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅನ್ನೋದು ಸರಿಯಾಗುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನಾವಿಲ್ಲಿ ನೋಡಿದಾಗ ಇಲ್ಲಿ ನೋಡ್ರಿ, ಆಪ್ಷನ್ ಎ ಅನ್ನೋದು ಏನಾಗುತ್ತೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇದನ್ನು ಸರಿಯಾಗಿ ಗಮನವನ್ನು ಇಟ್ಟು ನೋಡಿದಾಗ ಸೊ ಆಪ್ಷನ್ ಎ ಎಂಬುದು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್ ಸೂಚನೆಗಳು, ಪ್ರಶ್ನೆಗಳು 39ರಿಂದ 42 ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೆಳಗಿನ ಮಾಹಿತಿಯನ್ನು ಓದಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. A+B ಎಂದರೆ ಎಯು ಬಿನ ತಂದೆ. ನೆಕ್ಸ್ಟ್ A ಇಂಟು ಬಿ ಎಂದರೆ ಎಯು ಬಿನ ಸಹೋದರ. ನೆಕ್ಸ್ಟ್ A=B ಅಂದರೆ ಎಯು ಬಿನ ಮಗಳು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ 39 ಮತ್ತು 40ನೇ ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ನೀಡಿದ್ದಾರೆ. ಸೊ 39ನೇ ಪ್ರಶ್ನೆಯನ್ನು ನೋಡಿದಾಗ ಸೊ ಪಿ ಗುಣಾಕಾರ ಚಿಹ್ನೆ ಹಾಕಿದ್ದಾರೆ, ಆರ್ ಅಂತ ಕೊಟ್ಟಿದ್ದಾರೆ, q ಅಂತ ಕೊಟ್ಟಿದ್ದಾರೆ. ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಅಂತ ಇದೆ. ಸೊ ಇಲ್ಲಿ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮಾಡಿದ್ದೀವಿ ನೋಡ್ರಿ. ಸೊ P ಇಂಟು R q ಅಂತ ಇದೆ. ಸೊ ಇಲ್ಲಿ ಮಾಹಿತಿಯನ್ನು ನೋಡಬೇಕು. ಎ ಇಂಟು ಬಿ ಅಂದ್ರೇನು, ಎಯು ಬಿನ ಸಹೋದರ, ಹಂಗಂದ್ರೆ ಪಿನು ಆರ್ನ ಸಹೋದರನಾಗ್ತಾನೆ. ನೆಕ್ಸ್ಟ್ R q ಅಂದರೆ ಏನಾಗುತ್ತೆ, ಎಯು ಬಿನ ಮಗಳು ಆಗ್ತಾರೆ. ಸೊ ಇಲ್ಲಿ ಆರ್ನು ಪಿನ ಮಗಳು ಆಗುತ್ತೆ. ಸೊ ಅದಕ್ಕೆ ಸೊ ಆರ್ನು ಕ್ಯೂನ ಮಗಳು ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಸೊ ಇದಕ್ಕೆ ಚಿಕ್ಕಪ್ಪ ಪಿ ಎಂಬುದು ಏನಾಗುತ್ತೆ ಚಿಕ್ಕಪ್ಪ ಆಗುತ್ತಾನೆ ಎಂಬುದು ಸೊ ನನ್ನ ಸ್ವಂತ ಆಲೋಚನೆ. ಅದರ ಸರಿಯಾಗಿ ನನಗೂ ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅದರ 99% ನಾನು ಚಿಕ್ಕಪ್ಪ ಅಂತ ಕೊಡ್ತಾ ಇದ್ದೀನಿ. 40ನೇ ಪ್ರಶ್ನೆ, x+y = z ಆದರೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ x+y ಅಂತ ಕೊಟ್ಟಿದ್ದಾರೆ. x+y ಅಂದ್ರೆ ಇಲ್ಲಿ x+y ಅಂದರೆ ಏನು ತಿಳ್ಕೋಬೇಕು, ಎಯು ಬಿನ ತಂದೆ ಅಂತ ಇದೆ. ಸೊ ಹಂಗಂದ್ರೆ ಇಲ್ಲಿ ಎಕ್ಸ್ನು ಏನು ವಾಯ್ನ ತಂದೆ. ಸೊ ಹಂಗಂದ್ರೆ ಎಕ್ಸ್ನು ವಾಯ್ನ ತಂದೆ ಆದ. ನೆಕ್ಸ್ಟ್ y=z ಅಂತ ಕೊಟ್ಟಿದ್ದಾರೆ. y=z ಅಂದ್ರೆ ಎಯು ಬಿನ ಮಗಳು ಅಂತ ಆಗುತ್ತೆ. ಹಾಗಂದ್ರೆ ಇಲ್ಲಿ ವಾಯ್ನು ಜಡ್ನ ಮಗಳು ಅಂತಾಗುತ್ತೆ. ಸೊ ಈ ರೀತಿ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಮಾಹಿತಿಗಳ ಪ್ರಕಾರ
ಎಕ್ಸ್ ಮತ್ತು ಝಡ್ ಇವರಿಬ್ಬರು ಗಂಡ ಹೆಂಡತಿಗಳಾದರೆ ಸೊ ವಾಯ್ ಅವರ ಮಗಳಾದಳು. ಸೊ ಹಂಗಂದ್ರೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಎಕ್ಸ್ ಝಡ್ ಇಬ್ಬರು ದಂಪತಿಗಳಾಗ್ತಾರೆ. ಇಲ್ಲಿ ಮಾಹಿತಿಯನ್ನು ನಾವಿಲ್ಲಿ ನೋಡಬೇಕು. ಎಕ್ಸ್ ಯು ವಾಯ್ನ ತಂದೆ ಅಂತ ಇದೆ. ಸೊ ಇಲ್ಲಿ ನೋಡ್ರಿ ತಪ್ಪಾದಂಥ ಮಾಹಿತಿ ಅಂತ ಇದೆ ನೋಡ್ರಿ. ಇಲ್ಲಿ ತಪ್ಪಾದಂಥ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಸೊ ಒಂದನೇದೇನಿದೆ ಎಕ್ಸ್ ಯು ವಾಯ್ನ ತಂದೆ ಅಂತ ಇದೆ. ಸೊ ನೋಡ್ರಿ ಎಕ್ಸ್ನು ವಾಯ್ನ ತಂದೆ ಸರಿಯಾಗಿದೆ. ನೆಕ್ಸ್ಟ್ ಎರಡನೇದು ನೋಡ್ರಿ ವಾಯ್ ಯು ಜಡ್ನ ಮಗಳು. ಸೊ ಇಲ್ಲಿ ನೋಡ್ರಿ ವಾಯ್ನು ಜಡ್ನ ಮಗಳಾಗಿದ್ದಾಳೆ. ನೆಕ್ಸ್ಟ್ ಮೂರನೇ ಹೇಳಿಕೆಯನ್ನು ನೋಡ್ರಿ ಎಕ್ಸ್ ಯು ವಾಯ್ನ ಸಹೋದರಿ ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಎಕ್ಸ್ನು ವಾಯ್ನ ಸಹೋದರಿ ಅಲ್ಲ, ಎಕ್ಸ್ ಏನಿದ್ದಾರೆ ವಾಯ್ನ ತಂದೆ ಇದ್ದಾನೆ. ಸೊ ಅದಕ್ಕೆ ಅದು ತಪ್ಪಾಗುತ್ತದೆ. ನೆಕ್ಸ್ಟ್ ನಾಲ್ಕನೇದೊಂದು ನೋಡ್ಬಿಡೋಣ್ರಿ ಜಡ್ ಯು ಎಕ್ಸ್ನ ಹೆಂಡತಿ. ಸೊ ನೋಡ್ರಿ ಝಡ್ ಮತ್ತು ಎಕ್ಸ್ ಏನಿದ್ದಾರೆ ಅಂದರೆ ಗಂಡ ಹೆಂಡತಿ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ತಪ್ಪಾದಂಥ ಹೇಳಿಕೆ ಯಾವುದಾಗಿದೆ, ಸಿ ಆಗಿದೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 41. ಎ ಮತ್ತು ಬಿ ಸಹೋದರರು. ಎ ಮತ್ತು ಬಿ ಇಬ್ಬರು ಏನಿದ್ದಾರೆ ಸಹೋದರರಿದ್ದಾರೆ. ಸಿ ಮತ್ತು ಡಿ ಸಹೋದರಿಯರು. ಸಿ ಮತ್ತು ಡಿ ಇಬ್ಬರು ಏನಿದ್ದಾರೆ ಸಹೋದರಿಯರಿದ್ದಾರೆ. ಎನ ಮಗನು ಡಿಗೆ ಸಹೋದರ, ಹಾಗಾದರೆ ಸಿ ಯೊಂದಿಗೆ ಬಿನ ಸಂಬಂಧವು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಚಿಕ್ಕಪ್ಪ ಅಂತಾಗುತ್ತೆ. ಸೊ ಇದನ್ನು ನಾನು ಇಲ್ಲಿ ನಿಮಗೆ ವಿವರವಾಗಿ ನೀಡ್ತಾ ಇದ್ದೀನಿ. ಸೊ ನೋಡ್ರಿ ಎ ಮತ್ತು ಬಿ ಇಬ್ಬರು ಏನಿದ್ದಾರೆ ಸಹೋದರರಿದ್ದಾರೆ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಇಬ್ಬರು ಸಹೋದರರು ಅಂತ ಇಲ್ಲಿ ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಸಿ ಮತ್ತು ಡಿ ಸಹೋದರಿಯರು. ಇಲ್ಲಿ ನೋಡ್ರಿ ಸಿ ಮತ್ತು ಡಿ ಇಬ್ಬರು ಏನಿದ್ದಾರೆ ಅಂದರೆ ಇವರ ಸಹೋದರಿಯರು ಇದ್ದಾರೆ. ನೆಕ್ಸ್ಟ್ ಮುಂದೇನು ಕೊಟ್ಟಿದ್ದಾರೆ, ಎನ ಮಗನು ಡಿಗೆ ಸಹೋದರ. ಇಲ್ಲಿ ಎನ ಮಗ ಏನಿದ್ದಾನೆ ಅಂದರೆ ಹೆಸರು ಕೊಟ್ಟಿಲ್ಲ, ಅದನ್ನು ನಾವು ಎಕ್ಸ್ ಅಂತ ಹಿಡ್ತೀವಿ. ಎನ ಮಗನು ಡಿಗೆ ಸಹೋದರನಾದ. ಸೊ ಇವರಿಬ್ಬರು ಸಹೋದರಿಯರು ಆದರೂ ಯಾರ್ಯಾರು ಡಿ ಮತ್ತು ಸಿ. ನೆಕ್ಸ್ಟ್ ಏನು ಕೇಳಿದರೆ ಪ್ರಶ್ನೆ ಬಂತೀಗ, ಹಾಗಾದರೆ ಸಿ ಯೊಂದಿಗೆ ಬಿಯ ಸಂಬಂಧವು. ಯಾರಿಗೆ ಸಿ ಯೊಂದಿಗೆ ಬಿ ಸಂಬಂಧ. ಇಲ್ಲಿ ಸಿ ಇದ್ದಾನ. ಸೊ ಬಿಗೆ ಹೇಗೆ ಸಂಬಂಧ ಅಂದ್ರೆ ಸೊ ತನ್ನ ತಂದೆಯ ಸಹೋದರ. ಇವರಿಬ್ಬರು ಎ ಮತ್ತು ಬಿ ಸಹೋದರರಿದ್ದಾರೆ. ಸೊ ಆದ್ದರಿಂದ ಸಿಗೆ ಬಿ ಏನಾಗ್ತಾನಪ್ಪ ಅಂದ್ರೆ ಚಿಕ್ಕಪ್ಪ ಆಗ್ತಾನೆ. ಸೊ ಆದ್ದರಿಂದ ಇಲ್ಲಿ ಆಪ್ಷನ್ ಏನಪ್ಪ ಅಂದರೆ 41ಕ್ಕೆ ಬಿ ಉತ್ತರ ಸರಿಯಾಗಿದೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರಣೆಯನ್ನು ನೀಡಿದ್ದೀನಿ. ಸೊ ಮುಂದಿನ ಪ್ರಶ್ನೆಗಳಿಗೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ತಾವು ಅವುಗಳನ್ನ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಂಥ ಬೆಲ್ ಬಟನ್ ನೋಡಿದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳ ಮೂಲಕ ತಾವು ಉತ್ತರಗಳನ್ನು ತಿಳಿದುಕೊಳ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹಾಗೂ ಇತರರಿಗೂ ಏನು ಮಾಡಿರಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.